ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಮಕ್ಕಳಿಗೆ ಸ್ನಾನ ಮಾಡಿಸ್ದೆ, ಫ್ರೆಶ್ ಅಪ್ ಆದರು. ಒಂದು ಮೀಶೋಯಿಂದ ಒಂದು ಕೂಲ್ ಪೌಡ್ರ್ ತರಿಸಿದ್ದೆ. ಸೊ ಇದು ಕೂಲ್ ಪೌಡ್ರ್ ಅಂದರೆ ತುಂಬ ಬೇಸಿಗೆಗೆಲ್ಲ ಬೆವರು ಸಾಲೆ ಆಗಿ ಕತ್ತೆಲ್ಲ ಕಪ್ಪಗಾಗ್ಬಿಟ್ಟಿತ್ತು. ಮಕ್ಕಳದು ಸಣ್ಣ ಸಣ್ಣ ಗುಳ್ಳೆ ಥರ ಆಗಿತ್ತು. ಸೊ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯಿತು, ಸ್ಕೂಲ್ಗೆ ಹೋಗಬೇಕು, ನೀಟಾಗಿ ರೆಡಿ ಮಾಡಿ ಅಂತ ಸರ್ಚ್ ಮಾಡ್ತಾ ಇರುವಾಗ ಈ ಪ್ರಾಡಕ್ಟು ಸಿಕ್ತು ನನಗೆ. ಕೂಲ್ ಪೌಡ್ರ್ ಅಂತ ಇದ್ರದ್ದು ಲಿಂಕು ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಜಸ್ಟ್ 130 ರುಪೀಸ್ಗೆ ಕಾಂಬೋದಲ್ಲಿ ಬಂದಿದೆ. 2 ಕೂಲ್ ಪೌಡ್ರ್ ಬಂದಿದೆ. ಕತ್ತು ತುಂಬ ಕಪ್ಪಗಾಗಿರುತ್ತಲ್ಲ, ಇದನ್ನು ಹಾಕಿದರೆ ಆ್ಯಂಡ್ ಉರಿನೂ ಕಮ್ಮಿ ಆಗುತ್ತೆ ಆ್ಯಂಡ್ ಕಪ್ಪಗಾಗಿರೋ ಕತ್ತು ಕೂಡ ವೈಟ್ ಆಗುತ್ತೆ. ಸೊ ನಮ್ಮ ಮಕ್ಕಳಿಗೆ ಅಪ್ಲೈ ಮಾಡ್ತಾಯಿದ್ದೀನಿ, ಆ ಥರ ಅಪ್ಲೈ ಮಾಡಬೇಕು ಅಷ್ಟೇ. ಆ್ಯಂಡ್ ನಾನು ಇತ್ತೀಚೆಗೆ ಮೀಶೋದು ರೀಸೆಲ್ಲಿಂಗ್ ಕೂಡ ಮಾಡ್ತಾಯಿದ್ದೀನಿ, ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗು. ನನ್ನ ಐಡಿಯಿಂದ ನೀವೇನಾದರೂ ಪರ್ಚೇಸ್ ಮಾಡಿದರೆ ಎಕ್ಸ್ಟ್ರಾ ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಇದರದ್ದೇ ನಂದು ಸಪ್ರೇಟ್ ಇನ್ಸ್ಟಾಗ್ರಾಮ್ ಐಡಿ ಇದೆ, ಸಾವಿತ್ರಿ ಇ-ಕಾಮರ್ಸ್ ಅಂತ. ಸೊ ಅದನ್ನು ಪೇಜ್ನ ಫಾಲೋ ಮಾಡಿಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮಗೆ ಡೈರೆಕ್ಟಾಗಿ ಇನ್ಬಾಕ್ಸ್ಗೆ ಲಿಂಕ್ ಬರುತ್ತೆ. ಸೊ ಆ ಲಿಂಕಿಂದ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಕಮಿಷನಲ್ಲಿ ಸಿಗುತ್ತೆ ಎಲ್ಲ ಪ್ರಾಡಕ್ಟು. ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಮೆನ್ಷನ್ ಮಾಡಿರ್ತೀನಿ, ನಿಮಗೆ ಡೈರೆಕ್ಟಾಗಿ ಲಿಂಕ್ ಕಳಿಸ್ತೀನಿ. ಇನ್ನೇನು ನಾಳೆ ಸಂಡೇ ಆ್ಯಂಡ್ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟು. ಸ್ವಲ್ಪ ಟೆರೆಸ್ ಮೇಲೆ ಆಟ ಆಡ್ಸೋಣ ಅಂತ ಕರ್ಕೊಂಬಂದೆ. ಇಬ್ಬರಿಗೂ ಆಟ ಆಡ್ತಾಯಿದ್ದಾರೆ. ನನ್ನ ಚಿಕ್ಕ ಮಗನೂ ಸ್ಕೂಲ್ಗೆ ಹೋಗ್ತಾನೆ ಈ ವರ್ಷದಿಂದ. ಸ್ವಲ್ಪ ನಾನು ಫ್ರೀ ಆಗ್ಬೋದು, ನೀಟಾಗಿ ಯೂಟ್ಯೂಬು ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟಿಂಗು ಆ್ಯಂಡ್ ಸ್ಯಾರಿ ಬಿಸ್ನೆಸ್ ಎಲ್ಲನೂ ನೋಡ್ಕೊಂಡು ಹೋಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೆಷ್ಟು ಕಾಟ ಕೊಡ್ತಾನೋ ಗೊತ್ತಿಲ್ಲ. ಆ್ಯಂಡ್ ನಮ್ಮದು ಸ್ವಲ್ಪ ಮನೆ ರಿನೋವೇಟ್ ಮಾಡಬೇಕಿತ್ತು. ಇಲ್ಲಿ ಸ್ವಿಮ್ಮಿಂಗ್ ಪೂಲಿಗಂತ ಜಾಗ ಬಿಟ್ಟಿದ್ವಿ, ಅದೆಲ್ಲ ಮುಚ್ಚಿಸ್ಬಿಟ್ಟು ಸಿಮೆಂಟ್ ಹಾಕ್ಸಿದ್ವಿ. ಟೈಲ್ಸ್ ಹಾಕ್ಸೇ ಇರಲಿಲ್ಲ, ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ. ಸೊ ಟೈಲ್ಸ್ ಹಾಕೋರು ಬಂದರು ಮಾರ್ನಿಂಗೇ. ಇಲ್ಲಿ ಮತ್ತು ದೇವ್ರ ಮನೆ ಮುಂದೆ ಸ್ವಲ್ಪ ಟೋಟಲ್ ಒಂದು 30 ಟೈಲ್ಸ್ ಹಾಕಿಸ್ಬೇಕು. ಇವತ್ತು ಒಂದು ದಿನದಲ್ಲಿ ಮುಗಿಸೋಗ್ತೀನಿ ಅಂತ ಹೇಳಿದ್ದಾರೆ. ಮಾರ್ನಿಂಗ್ 8 o'clock ಬಂದರು. ಇಲ್ಲೆಲ್ಲ ಕ್ಲೀನ್ ಮಾಡಿ ನೀರು ಹಾಕಿಟ್ಟಿದ್ದೀನಿ. ಸೊ ಇದೆಲ್ಲನೂ ಟೈಲ್ಸ್ ಹಾಕಿ ಇಲ್ಲೊಂದು ಗೋಡೆ ಥರ ಹಾಕಿ ನಾನು DS ಕಲೆಕ್ಷನ್ ಆಫೀಸ್ ರೂಮ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ರೂಮಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಧೂಳಿತ್ತು ಅಂತ ಇಲ್ಲಿ ಇಟ್ಟಿರಲಿಲ್ಲ. ಕಂಪ್ಯೂಟರ್ ಆ್ಯಂಡ್ ಪ್ಯಾಕಿಂಗ್ ಎಲ್ಲ ಇಲ್ಲೇ ಮಾಡ್ತಾಯಿದ್ದೆ. ಆ್ಯಂಡ್ ಎಕ್ಸ್ಟ್ರಾ ಸ್ಯಾರೀಸ್ ಮಾತ್ರ ಒಳಗಡೆ ಇಟ್ಟಿದ್ದೆ. ಸೊ ನಿನ್ನೆ ಬರ್ತೀನಿ ಅಂದ ತಕ್ಷಣ ಎಲ್ಲ ಸ್ಯಾರೀಸು ಈ ಥರ ಜೋಡಿಸಿದ್ದಾರೆ, ನನ್ನ ಮಕ್ಕಳೇ ಜೋಡಿಸಿರೋದು. ಇಲ್ಲ ರೂಮೆಲ್ಲ ಕಂಪ್ಲೀಟ್ ಆದಮೇಲೆ, ಸಪ್ರೇಟ್ ಆಫೀಸ್ ರೂಮ್ ಆದಮೇಲೆ ನಾನು ಅಲ್ಲಿಗೆ ಶಿಫ್ಟ್ ಮಾಡ್ತೀನಿ. ರಿನೋವೇಟಿವ್ ಕೆಲಸ ಅಂತೂ ನಡೀತಾ ಇದೆ. ಹಾಗೆ ಮಧ್ಯಾಹ್ನ ಟೋಟಲ್ 5 ವರ್ಕರ್ಸ್ ಇದ್ದರು. ಫಿಶ್ ತಂದಿದ್ದರು ನಮ್ಮ ಹಸ್ಬೆಂಡು, ಅವರಿಗೆ ಫಿಶ್ ಸಾಂಬಾರು ಮಾಡಿದೆ. ಈಗ ಅವ್ರಿಗೆ ಊಟ ಕೊಡಬೇಕು. ಅವ್ರಿಗೆ ಊಟ ಆದಮೇಲೆ ಮಕ್ಕಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಬೇಕು. ಆ ಕಡೆದೆಲ್ಲ ಮುಗ್ದಿದೆ ಟೈಲ್ಸು. ಮಧ್ಯಾಹ್ನ ಅಷ್ಟೊತ್ತಿಗೆ ಇದು ಮಧ್ಯಾಹ್ನ ಸಂಜೆ ಮೇಲೆ ಮಾಡ್ತಾರೆ ಅನಿಸುತ್ತೆ. ಅನ್ನ ಮತ್ತು ಫಿಶ್ ಸಾರು ಮಾಡಿದ್ದೆ. ಹೊರಗಡೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂದರು. ನಮ್ಮ ಹಸ್ಬೆಂಡೇ ಬಿಡಿಸಿದ್ರು ಎಲ್ಲರಿಗೂ. ಸೊ ಅವ್ರದ್ದೆಲ್ಲರದು ಊಟ ಆಯಿತು, ನಮ್ಮ ಹಸ್ಬೆಂಡ್ದು ಆಯಿತು, ನಮ್ಮ ಮಾವದು ಆಯಿತು. ಇವನು ಫಿಶ್ ಸಾರು ತಿನ್ನು ಅಂದರೆ ಬೇಡ, ನನಗೆ ಮ್ಯಾಂಗೋ ಜ್ಯೂಸ್ ಐಸ್ ಕ್ರೀಮೇ ಬೇಕು ಅಂದ. ಸೊ ಹಾಗಾಗಿ ಮನೇಲಿ ಒಂದು ಮ್ಯಾಂಗೋ ಇತ್ತು, ಸಕ್ಕರೆ ಹಾಲು ಹಾಕಿ ಜ್ಯೂಸ್ ಮಾಡಿಬಿಟ್ಟು ಐಸ್ ಮೇಕರಲ್ಲಿ ಹಾಕಿಡ್ತಾ ಇದ್ದೀನಿ. ಇವರಿಬ್ಬರಿಗೂ ಐಸ್ ಕ್ರೀಮ್ ಬೇಕು ಅಂತಾರೆ. ಸೊ ಹಾಗಾಗಿ ಮನೇಲಿ ಜ್ಯೂಸ್ ಮಾಡಿಬಿಟ್ಟು ಐಸ್ ಕ್ರೀಮ್ ಮಾಡ್ತೀನಿ ಎಮರ್ಜೆನ್ಸಿ. ಇಲ್ಲ ಹೊರಗಡೆ ಹೋದಾಗ ಹೊರಗಡೆ ತಂದಿರ್ತೀನಿ. ಇವ್ರದ್ದು ಊಟ ಆಯಿತು, ಮಕ್ಕಳದ್ದು ಮಲಗಿಸ್ಬಿಡ್ಬೇಕು. ಇನ್ನು ಅದು ಸಂಜೆ 7 ಗಂಟೆ ತನಕ ಆಗುತ್ತೆ ಅನಿಸುತ್ತೆ ಟೈಲ್ಸ್ ಹಾಕೋದು. ಅದಾದಮೇಲೆ ಮನೆ ಅಂತೂ ಫುಲ್ ಧೂಳಾಗಿದೆ. 2 ದಿನ ಕ್ಲೀನ್ ಮಾಡಲೇಬೇಕು. ಫುಲ್ ಒಳಗಡೆ ಕಟ್ ಮಾಡಿಬಿಟ್ಟು, ಹಾಗಾಗಿ ಡಸ್ಟ್ ಎಲ್ಲ ಆಗಿಬಿಟ್ಟಿದೆ. ರೂಮಂತೂ ಬೇಗ ಆಗಿಬಿಟ್ಟಿದ್ದೀನಿ. ಎಲ್ಲ ಸಾರಿನೂ ಡಸ್ಟ್ ಆಗಿಬಿಡ್ತಿತ್ತು. ಎಲ್ಲ ಕೆಲಸ ಮುಗಿದೋಗೋ ಅಷ್ಟೊತ್ತಿಗೆ 7 o'clock ಆಯಿತು. ಬೆಳಿಗ್ಗೆ ಬಂದು ಒಂದು ಸ್ವಲ್ಪ ವೈಟ್ ಸಿಮೆಂಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಪಾತ್ರೆ ಕೂಡ ತಿಕ್ಕಿರಲಿಲ್ಲ. ಯಾಕಂದ್ರೆ ಮತ್ತೆ ಧೂಳಾಗುತ್ತೆ, ವಾಪಸ್ ತೊಳಿಲೇಬೇಕು ಅಂತ. ಇವರಿಬ್ಬರು ಶೆಕೆ ಅಂತ ಶರ್ಟ್ ಬಿಚ್ಚಿ ಓಡಾಡ್ತಾ ಇದ್ದಾರೆ. ಇಲ್ಲಿ ಧೂಳಲ್ಲಿ ಡ್ರಾಯಿಂಗ್ ಮಾಡ್ತಾಯಿದ್ದಾನೆ ನನ್ನ ಮಗ. ಅವನಿಗೆ ಸ್ವಲ್ಪ ಡ್ರಾಯಿಂಗ್ ಆಗಿಬಿಟ್ಟಿದೆ, ಎಲ್ಲಿದ್ದರೂ ಡ್ರಾಯಿಂಗ್ ಮಾಡ್ತಾಯಿರ್ತಾನೆ.
ಸೊ ಈ ಥರ ಆಫೀಸ್ ರೂಮ್ ಕಾಣ್ತಾ ಇದೆ. ಅದು ಟೈಲ್ಸ್ ಒಂದೇ ಥರ ಸಿಗಲಿಲ್ಲ, ಬೇರೆ ಕಲರ್ ಸಿಕ್ತು. ನಾನು ಗ್ರೀನ್ ಮ್ಯಾಟ್ ಹಾಕ್ತೀನಿ ಅಂತ, ಪರವಾಗಿಲ್ಲ ಅಂತ ಹಾಕ್ಸಿರೋದು. ಇದೆಲ್ಲ 2 ದಿನ ಕ್ಲೀನ್ ಮಾಡಿಕೊಂಡು ಆಮೇಲೆ ವುಡ್ಡಿಂದ ಡೋರೆಲ್ಲ ಹಾಕಿ ಗೋಡೆಲ್ಲ ಹಾಕಿಸ್ಬೇಕು. ನಾನು ಇವತ್ತು ವರ್ಕಲ್ಲಿ ಬಿಜಿ ಇದ್ದೆ, ಆದರೂ ಚಿಕನ್ ಗ್ರಿಲ್ ಮಾಡೋದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ, ಬಂತು. ನನ್ನ ಮಗ ಬೇಕೇ ಬೇಕು ಇವತ್ತು ಮಾಡಿಕೊಡಲೇಬೇಕು ಅಂತ ಹಠ ಮಾಡ್ತಾಯಿದ್ದ. ಸ್ವಲ್ಪ ಇಲ್ಲೇ ಅರ್ಧ kg ರೆಡಿ ಚಿಕನ್ ತಂದು ಕೊಟ್ಟರು ನಮ್ಮ ಮನೆಯವರು. ಇದು ತುಂಬ ಚೆನ್ನಾಗಿದೆ ಗ್ರಿಲ್ ಚಿಕನ್ನು. ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಓಪನ್ ಮಾಡಿ ಮಾಡ್ತಾಯಿದ್ದೀವಿ ಇವತ್ತು. ಯಾರಿಗೆಲ್ಲ ಇದ್ರದ್ದು ಲಿಂಕ್ ಬೇಕು, ಲಿಂಕ್ ಅಂತ ಫಾಲೋ ಮಾಡಿಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ನನ್ನ ಲಿಂಕಿಂದ ಪರ್ಚೇಸ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ 10% ಆಫರ್ ಸಿಗುತ್ತೆ. ಸೊ ಈ ಥರ ಪಾಟ್ ಕೊಟ್ಟಿರ್ತಾರೆ, ಅದರದ್ದು 10 ಸ್ಟಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ವುಡ್ ಇಸ್ಕೊಂಡು ಬಂದಿದ್ದೆ. ಇಲ್ಲೇ ನಮ್ಮ ಮನೆ ಹತ್ರ ವುಡ್ ವರ್ಕ್ ಫ್ಯಾಕ್ಟ್ರಿ ಇತ್ತು, ಚೂರು ವುಡ್ ಇಸ್ಕೊಂಡು ಬಂದಿದ್ದೆ. ವುಡ್ಡಾದರೂ ಹಾಕ್ಬೋದು, ಇದ್ಲಾದ್ರೂ ಹಾಕ್ಬೋದು. ಸೊ ಅದಕ್ಕೆ ಜಸ್ಟ್ ಒಂದು ಚೂರು ಬೆಂಕಿ ಹಚ್ಬಿಟ್ಟು ಮೇಲೆ ಗ್ರಿಲ್ ಹಾಕಿ ಚಿಕನ್ನು ಮಸಾಲೆ ಎಲ್ಲ ಮಾಡಿ ಹಾಕಿ ನೀಟಾಗಿ ಮಾಡ್ಕೋಬೋದು. ನಮ್ಮ ಅಣ್ಣ ಹೇಳ್ದೆ ಯಾವ ಥರ ಮಾಡಬೇಕು ಅಂತ. ನೋಡೋಣ, ಫಸ್ಟ್ ಟೈಮ್ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವ ಥರ ಮಾಡಿದ್ದೆ ವಿತ್ ಏನೇನು ಫುಡ್ಡೆಲ್ಲ ಹಾಕಿದ್ದೆ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಬಿಕಾಸ್ ಇದು ವಿಡಿಯೋ ಲೆಂಗ್ದಿ ಆಗಿಬಿಡುತ್ತೆ. ಆ್ಯಂಡು ನನಗೆ ಟೈಮ್ ಕೂಡ ಇರಲಿಲ್ಲ, ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ, ನನ್ನ ಮಗ ಆಟ ಮಾಡ್ತಾಯಿದ್ದ ಅಂತ. ಒಳಗಡೆ ಮಾಡೋಣ ಅಂತ ಟ್ರೈ ಮಾಡಿದ್ವಿ, ತುಂಬ ಹೊಗೆ ಸ್ಟಾರ್ಟ್ ಆಯಿತು. ಹೊರಗಡೆ ಹೆಂಗೂ ನಮ್ಮದು ಪ್ಯಾಸೇಜ್ ಇದೆ, ಜಾಗ ಇದೆ, ಹೊರಗಡೆ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ನೀರು ಹಾಕೊಂಡಿರೋ ಬೇಡ, ಆಮೇಲೆ ಬೆಂಕಿ ಹಾಕಿದಾಗ ಅಷ್ಟೇ ಓದ್ಬೇಕು. ಒಂದು ಹಾಕೊಂಡ್ರೆ ಸಾಕು. ಉಂಟು ಹಾಕಾಗ ಇಲ್ಲಿ ಹಾಕು, ಎಷ್ಟಿದೋಕಣ ಇಲ್ಲಿ ಹಾಕಿ ಸಾಕು. ಚಿಕ್ಕಮ್ಮ ನೀವೇ ಹಾಕೊಂಡು ಹತ್ತಕ್ಕೆ ಒಂದು ದುಡ್ಡು ಹತ್ಕೊಂಡ್ರೆ ಅದು ಬಿಡುತ್ತೆ. ಒಂದು ದುಡ್ಡು ಹತ್ಕೋಬೇಕಷ್ಟೆ. ಸೂಪರ್ ಮಾ, ಸೂಪರ್ ನಿಜವಾಗ್ಲೂ. ಇನ್ನ ಹಾಕೋದಿಲ್ಲ, ಇದನ್ನ ಸೇರ್ಸೋದು ಅಲ್ಲಲ್ಲ, ಇದನ್ನ ಸೇರ್ಸ್ಲಾ ಅಂತ. ಒಂದಿಟ್ಟು ಟ್ರೈ ಮಾಡೋಣ. ಹೀಗೆಲ್ಲ ಇರಬಾರ್ದು, ಇದಕ್ಕೆ ಬ್ರೌನ್ ಕಲರ್ ಚಿಕನ್ ಅಷ್ಟೇ ಬರುತ್ತಲ್ಲ. ಇರ್ಲ ಚರ್ಬಿ ಗಿರ್ಬಿ ಇರಬಾರ್ದು. ಇರಮ್ಮ, ಇನ್ನ ಅಲ್ಲಿ ಆಗಿಲ್ಲ. ಇನ್ನ
ಏನು ಅಕ್ಕಿ ಅಂತೂ ಇಂತೂ ಗ್ರಿಲ್ ಚಿಕನ್ ಅಂತೂ ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ. ಮಾಡ್ತಾನೆ ತಿಂದ್ಬಿಟ್ರು. ಕೊನೆಗೊಂದು 2 ಪೀಸ್ ಇತ್ತು, ನಾನು ತಿಂದ್ಕೊಂಡೆ. ಹಾಗೆ ನಮ್ಮ ಫ್ರೆಂಡ್ ಮಗ ಬಂದಿದ್ದ, ಅವನೇ ತುಂಬ ಹೆಲ್ಪ್ ಮಾಡ್ದ. ಅವನಿಲ್ಲ ಅಂದರೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಅದು ಗಾಳಿ ಫ್ರೆಶ್ ಮಾಡ್ತಾ ಇರಬೇಕು ಅಂದರೆ ಮಾತ್ರ ಮಾಡೋಕ್ಕಾಗುತ್ತೆ. ಇನ್ನು ನಾಳೆ ನನ್ನ ಮಗನ ಸ್ಕೂಲ್ ಸ್ಟಾರ್ಟು, ದೊಡ್ಡ ಮಗಂದು. ಸೊ ಹಾಗಾಗಿ ಸ್ಕೂಲ್ಗೆ ಹೋಗಬೇಕು. ಇದು ಕವರೇ ಹಾಕಿರಲಿಲ್ಲ, ನಾನು ಜಸ್ಟ್ ಮೀಶೋಯಿಂದ ತರಿಸ್ಕೊಂಡೆ. ಇದು ಆಟೋಮೆಟಿಕ್ ಕವರು, ಯಾವುದೇ ರೀತಿ ನಾವು ಕಟ್ ಮಾಡೋ ಆಗಿಲ್ಲ. ಡೈರೆಕ್ಟಾಗಿ ಇಷ್ಟು ಸೈಜ್ ವೈಸ್ ಕೊಟ್ಟಿರ್ತಾರೆ, ಜಸ್ಟ್ ಸ್ಟಿಕ್ ಮಾಡಬೇಕು ಅಷ್ಟೇ. ನಾನು ತೋರಿಸ್ತಾ ಇದೆಯಲ್ಲ ಆ ಥರ. ಟೋಟಲ್ 30 ಪೀಸಸ್ ಬಂದಿರುತ್ತೆ. ಆ್ಯಂಡ್ ನೇಮ್ ಪ್ಲೇಟ್ ಕೂಡ 50 ಬಂದಿರುತ್ತೆ. ಯಾರಿಗೆಲ್ಲ ಇದ್ರದ್ದು ಲಿಂಕ್ ಬೇಕು, ಲಿಂಕ್ ಅಂತ ಕಮೆಂಟ್ ಮಾಡಿ. ಇದು ತುಂಬಾ ಈಸಿ. ಆ್ಯಂಡ್ ನಾವು ಓನಾಗಿ ಈ ಥರ ಬೈಂಡಿಂಗ್ ತಂದು ಕಟ್ ಮಾಡಿ ಹಾಕೋದು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಆ್ಯಂಡ್ ರಿಸ್ಕು ಕೂಡ. ಅದು ಇಷ್ಟು ನೀಟಾಗಿ ಗಮ್ ಅಂಟಲ್ಲ. ಆ್ಯಂಡ್ ಸ್ಟಾಪ್ಲರ್ ಹಾಕಿದರೆ ಮಕ್ಕಳು ಕಿತ್ಬಿಡ್ತವೆ. ಈ ಥರ ಹಾಕಿದರೆ ಯಾವುದೇ ರೀತಿ ಭಯ ಇರಲ್ಲ, ಮಕ್ಕಳು ಹಾಳು ಕೂಡ ಮಾಡ್ಕೊಳ್ಳಲ್ಲ. ಆ್ಯಂಡ್ ನೀಟಾಗಿ ಕೂತ್ಕೊಳ್ಳುತ್ತೆ, ಒಂಚೂರು ಬ್ಲರ್ ಆಗೋಲ್ಲ. ಎಲ್ಲೂ ಕವರ್ ಹಾಕಿದ್ವಿ ಎಲ್ಲೂ ಅನ್ನೋ ಥರ ಬರುತ್ತೆ. ಜಸ್ಟ್ 130 ರುಪೀಸ್ಗೆ 30 ಸೀಟ್ ಬರುತ್ತೆ. ಆ್ಯಂಡ್ ನೇಮ್ ಪ್ಲೇಟ್ ಕೂಡ 50 ಬರುತ್ತೆ. ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ನೈಟೆಲ್ಲ ಕವರ್ ಹಾಕಿ ಬೆಳಗ್ಗೆ ಸ್ಕೂಲ್ ಇತ್ತು, ಸ್ಕೂಲ್ಗೆಲ್ಲ ಕರ್ಕೊಂಡೋಗಿ ಬಂದಮೇಲೆ ಮನೆ ಕ್ಲೀನಿಂಗ್ ಅಂತೂ 2 ದಿನ ಅಂತ ಹೇಳಿದ್ದೆ. ಸೊ ನಮ್ಮ ಮನೆಯವರು ಮೊದಲು ಫ್ಯಾಕ್ಟ್ರಿ ಕೆಲಸ ಬರ್ತಿದ್ರು, ಆ ಆಂಟಿನೇ ಕರೆದಿದ್ದೆ 2 ಡೇಸ್ ಬಂದು ಕೆಲಸ ಮಾಡಿಕೊಡಿ ಆಂಟಿ ಅಂತ. ಬಿಕಾಸ್ ದೊಡ್ಡ ಮನೆ ಒಬ್ಳಿಗೆ ಕ್ಲೀನ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಒಂದಿನ ಹೊರಗಡೆದೆಲ್ಲ ಹಾಲು ಔಟ್ಸೈಡ್ದೆಲ್ಲ ಮಾಡ್ಕೋತೀವಿ, ಒಂದಿನ ಅಡುಗೆ ಮನೆ ಮತ್ತು ಕಿಚನ್ ಎಲ್ಲ ಮಾಡ್ಕೊಂಡ್ವಿ. ತುಂಬಾ ಧೂಳಿತ್ತು. ಸೊ 2 ದಿನ ಎಲ್ಲ ಕೆಲಸ ಮಾಡಿಕೊಟ್ಟು ಹೋದ್ರು ಅವರು. ಸಾರಿ ಕೂಡ ಹೊರಗಡೆ ಜೋಡಿಸ್ದೆ. ಇವತ್ತೇನಿದ್ರು ದೇವ್ರ ಮನೆ ಮಾತ್ರ ಇದೆ. ನಿನ್ನೆ ಚಿಕನ್ ತಿಂದಿದ್ದೆ, ಹಾಗಾಗಿ ದೇವ್ರ ಮನೆ ಮಾಡಲಿಲ್ಲ. ದೇವ್ರ ಮನೆಯೂ ಫುಲ್ ಧೂಳಾಗ್ಬಿಟ್ಟಿತ್ತು. ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬ್ಲಾಗು ತುಂಬ ದೊಡ್ಡದಾಯಿತು. ಟೋಟಲ್ ಈ ಬ್ಲಾಗಲ್ಲಿ 3 ಪ್ರಾಡಕ್ಟ್ನ ತೋರಿಸಿದ್ದೀನಿ ಮೀಶೋದು. 3 ಪ್ರಾಡಕ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಫಸ್ಟ್ ಕಮೆಂಟಲ್ಲಿ ನನ್ನ ಲಿಂಕ್ನೇ ಕಮೆಂಟ್ ಮಾಡಿರ್ತೀನಿ. ಯಾರಿಗೆಲ್ಲ ಬೇಕು ಲಿಂಕ್ ಮುಖಾಂತರ ಪರ್ಚೇಸ್ ಮಾಡಿ. ಆ್ಯಂಡ್ ನಂದು ಸಾವಿತ್ರಿ ಇ-ಕಾಮರ್ಸ್ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ. ಅದರಲ್ಲಿ ಎಲ್ಲ ನಾನು ಹಾಕೊಳ್ಳೋ ಬ್ಲೌಸು, ಸಾರಿ ಆ್ಯಂಡ್ ಕಿಚನ್ ಐಟಮ್ಸ್, ಮಕ್ಕಳಿಗೆ ಏನೇನು ಬೇಕೋ ಎಲ್ಲ ತೊಗೊಂಡಿರೋದು ಮೀಶೋದು ಲಿಂಕ್ ಹಾಕ್ತಾ ಹೋಗ್ತೀನಿ ಪ್ರತಿಯೊಂದೂ. ಸೊ ನೀವು ಕೂಡ ಪರ್ಚೇಸ್ ಮಾಡಿ, ಯಾಕಂದರೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಹಾಗೆ ಮೀಶೋದಿಂದ ಪರ್ಚೇಸ್ ಮಾಡಿದರೆ ಯಾವುದೇ ರೀತಿ ಡಿಸ್ಕೌಂಟ್ ಸಿಗೋಲ್ಲ. ನನ್ನ ಲಿಂಕಿಂದ ಪರ್ಚೇಸ್ ಮಾಡಿದರೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇದು ಬ್ಲಾಗು ತುಂಬ ದೊಡ್ಡದಾಯಿತು, ಯಾಕಂದರೆ 3 ಡೇಸ್ದು ಇದರಲ್ಲೇ ಕವರ್ ಮಾಡಿಬಿಟ್ಟಿದ್ದೀನಿ. ನನಗೆ ಬ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಶೂಟ್ ಮಾಡೋಕ್ಕೇನೋ ಟೈಮ್ ಸಿಕ್ತು, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಇದರಲ್ಲೇ ಕವರ್ ಮಾಡಿದ್ದೀನಿ. ಸ್ಕೂಲ್ದು ಬೇರೆ ಬ್ಲಾಗಲ್ಲ.